ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು JSR ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿನ ನಾನು 1 ನೈಟು 1 ಡೇ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಯಾನ್ ಗಾಳಿಗೆ ಹಾರಿಕೊಂಡ್ರೆ ಸಾಕು, ಜಸ್ಟ್ ಅದರಲ್ಲಿರೋ ನೀರೆಲ್ಲ ಹೋಗಿ ಹಸಿ ಅಕ್ಕಿ ಇರಬೇಕು. ಈಗ ನೋಡಿ, ಒಂದು ಸ್ವಲ್ಪ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಗಸಗಸೆನ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ತೊಗೊಂಬಿಡಿ, ಅದು ಬೇಗನೆ ಫ್ರೈ ಆಗುತ್ತೆ. ಈಗ ಅಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನೋಡಿ ಹಸಿ ಇದೆ, ಜಾಸ್ತಿ ಒಣಗಿಲ್ಲ, ಜಾಸ್ತಿ ಒಣಗಿಸ್ಕೊಬಾರ್ದು. ನೆರಳಲ್ಲೇ ಅಕ್ಕಿ ಹಸಿ ಇರಬೇಕು, ಜಸ್ಟ್ ನೀರೆಲ್ಲ ಹೋಗಿರ್ಬೇಕು, ಆ ಥರ ಒಣಗಿಸ್ಕೊಬೇಕು. ನೋಡಿ, ಈಗ ಪೌಡ್ರ್ ಆಗಿದೆ. ಪೌಡ್ರು ಅಷ್ಟೇ ನೀಟಾಗಿ ನೈಸಿಗೆ ಗ್ರೈಂಡ್ ಮಾಡ್ಕೊಬೇಕು, ಟೋಟಾಗೆ ಮಾಡ್ಕೊಬಾರ್ದು. ತುಂಬ ನೈಸಿಗೆ ಮಾಡಿದ್ದೀನಿ, ಆದರೂ ಒಂದ್ಸರಿ ಜರಡಿ ಮಾಡ್ಕೊಳ್ಳೋಣ ಅಂತ ಒಂದ್ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ಕೊಂಡು ಈ ಥರ ಜರಡಿ ಮಾಡ್ಕೊಳ್ಳಿ. ಅವಾಗ ಇನ್ನೂ ನಮಗೆ ಹಿಟ್ಟು ನೈಸಿಗೆ ಬರುತ್ತೆ, ಹೊರಟೋಟಿರೋದೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಅದನ್ನು ತೆಗೆದುಬಿಡೋಣ. ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳಿ. ಈ ಥರ ಜರಡಿ ಮಾಡ್ಕೊಂಡ್ರೆ ಹಿಟ್ಟು ನಮಗೆ ಫುಲ್ ನೈಸಾಗಿ ಸಿಗುತ್ತೆ. ನೋಡಿ, ಇವಾಗ ಆಗಿದೆ ಆಲ್ಮೋಸ್ಟು. ನೋಡಿ, ಹಿಟ್ಟು ಎಷ್ಟು ನೈಸಾಗಿದೆ. ಈ ಥರ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಬರಬೇಕು, ಆ ಥರ ಇರಬೇಕು. ನೋಡಿ, ಈಗೆಲ್ಲ ಒಂದು ಕಡೆ ಪ್ರೆಸ್ ಮಾಡಿ ಹಿಂಗೆ ಇಟ್ಕೊಂಡ್ರೆ ಅದು ಹಸಿ ಹಾರೋಗಬಾರ್ದು. ಹಸಿ ಹಾರಿದ್ರೆ ಚೆನ್ನಾಗಿ ಬರಲ್ಲ. ಈ ಥರ ಪ್ರೆಸ್ ಮಾಡಿ ನಾನು ಒಂದು ಕಡೆ ಕವರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಕಪ್ ಅಕ್ಕಿ ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆ ಬೆಲ್ಲ ತೊಗೊಂಡಿರೋ ಆ ಕಪ್ಪಲ್ಲೇ 1/4 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ನಾನು 1/4 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಯಿಸ್ಕೊಳ್ಬೇಕು, ಬೆಲ್ಲ ಎಲ್ಲ ಕರಗಬೇಕು, ಆ ಥರ ಕಾಯಿಸ್ಕೊಳ್ಬೇಕು. ನೋಡಿ, ಈಗ ಕರಗ್ತಾ ಇದೆ ಬೆಲ್ಲ ಎಲ್ಲ. ಈ ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಅದನ್ನು ಸಪ್ರೇಟ್ ಸೋಸ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಗಲೀಜು ಏನಾದರೂ ಇದ್ದರೆ ಅದು ತೆಗೆದ್ಬಿಟ್ಟು ಈ ಥರ ನೀಟಾಗಿ ಒಂದು ಬೇರೆ ಪಾತ್ರೆಗೆ ಸೋಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಅದನ್ನು ಸೋಸ್ಕೊಂಡಿದ್ದೀನಿ. ಈಗ ಸೋಸಿ ತೊಗೊಂಡಿದ್ದೀನಿ. ಅದನ್ನು ಒಲೆ ಮೇಲೆ ಇಟ್ಕೊಂಡು, ಸ್ಟವ್ ಮೇಲೆ ಇಟ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಪಾಕ ಬರೋವರೆಗೂ ಕಾಯಿಸ್ಕೊಬೇಕು. ನೋಡಿ, ಈ ಥರ ಉಕ್ಕಿ ಬರ್ತಾ ಇದೆ. ಈ ಥರ ಚೆನ್ನಾಗಿ ಪಾಕ ಬರಬೇಕು. ಅದಕ್ಕೆ ಇವಾಗ ಎಳ್ಳು ಮತ್ತು ಗಸಗಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದೇ ಸರಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಹೀಗೆ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗುತ್ತೆ, ಗಂಟಾಗಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಕರ್ಜಿಕಾಯಿ ಮತ್ತು ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತು ಕಜ್ಜಾಯನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಹಬ್ಬಗಳೆಲ್ಲ ಬರ್ತಾ ಇದೆ. ಇವಾಗ ಹಬ್ಬಗಳಿಗೆಲ್ಲ ಮಾಡಬೇಕಾಗುತ್ತೆ. ಗೌರಿ ಗಣೇಶ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನೋಡಿ, ಈ ಥರ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ, ತುಂಬ ಈಸಿ ಇದೆ. ನೋಡಿ, ಈಗ ಆಲ್ಮೋಸ್ಟ್ ಈ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಬಿಡಬಾರ್ದು. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಲ್ಲ. ನೋಡಿ, ಆಲ್ಮೋಸ್ಟ್ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ನಾನು ರೊಟೇಟ್ ಮಾಡ್ಕೊತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ. ಈ ಥರ ಹಿಂಗೆ ಎತ್ತಿದ್ರೆ ಈ ಥರ ಇರಬೇಕು, ಆ ಕನ್ಸಿಸ್ಟೆನ್ಸಿ ಬರಬೇಕು. ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಿಟ್ಟನ್ನು. ನೋಡಿ, ಇವಾಗ ಆಗಿದೆ ಕರೆಕ್ಟಾಗಿ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ತೆಳುನೂ ಬೇಡ, ಮೀಡಿಯಮ್ ಆಗಿರಬೇಕು. ಈ ಥರ ಅದಿನ್ನೂ ಹಾರಿಕೊಂಡ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ಕನ್ಸಿಸ್ಟೆನ್ಸಿಲಿದ್ದರೆ ನಮಗೆ ಕಜ್ಜಾಯ ಚೆನ್ನಾಗಿ ಬರುತ್ತೆ. ನಾನು ಒಂದು ನೈಟ್ ಫುಲ್ಲು ಈ ಥರ ಪಾಕ ತೆಗೆದು ಇಟ್ಕೊಂಡಿದ್ದೆ. ಈಗ ಅದು ಬೆಳಗ್ಗೆ ನಾನು ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಈಗ ನೋಡಿ ಗಟ್ಟಿನೇ ಅನ್ನಿಸ್ತಾ ಇದೆ, ಬಟ್ ಗಟ್ಟಿ ಏನಿರಲ್ಲ. ಅದನ್ನು ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಹಿಂಗೆ ನಾದ್ಕೊಬೇಕು. ಚೆನ್ನಾಗಿ ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ.
ತುಂಬ ತೆಳುವಾಗೋದ್ರೆ ನಾವು ಪ್ರೆಸ್ ಮಾಡೋಕ್ಕೂ ಆಗೋಲ್ಲ, ಎಣ್ಣೆಗೆ ಹಾಕೋಕ್ಕೂ ಆಗೋಲ್ಲ, ಫುಲ್ ಹರ್ಕೊಂಬಿಡುತ್ತೆ ಅದು. ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಓಕೆ. ಒಂದು ಕವರ್ ಹಾಕ್ಕೊಂಡು ಈ ಥರ ಎಣ್ಣೆ ಹಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನಾನು ಚಿಕ್ಕದಲ್ಲೇ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಪ್ರೆಸ್ ಮಾಡ್ಕೊಬೇಕು ಎಣ್ಣೆ ಹಚ್ಕೊಂಡು. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಎತ್ಕೊಳ್ಳೋಕ್ಕೂ ಅಷ್ಟೇ ನೀಟಾಗಿ ಬರುತ್ತೆ, ಎಣ್ಣೆಗೆ ಹಾಕ್ಬೇಕಾದ್ರೂ ಅಷ್ಟೇ ಈಸಿಯಾಗಿ ಬರುತ್ತೆ. ನೋಡಿ ನಾನು ಇಷ್ಟಿಷ್ಟು ತೊಗೊಂಡಿದ್ದೀನಿ, ನಾನು ಚಿಕ್ಕದಾಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಎಣ್ಣೆಗೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಬೇಕು. ಹಾಕಿದ ತಕ್ಷಣ ನಾವು ಅದನ್ನು ಟಚ್ ಮಾಡಬಾರ್ದು. ಸ್ವಲ್ಪ ಹೊತ್ತು ಆದಮೇಲೆ ನಾವು ರೊಟೇಟ್ ಮಾಡ್ಕೊಬೇಕು. ಒಂದು ಸೈಡು ಒಂದು ಸ್ವಲ್ಪ ಬೇಯಬೇಕು, ಆಮೇಲಿಂದ ನಾವು ರೊಟೇಟ್ ಮಾಡ್ಕೊಬೇಕು ನೋಡಿ. ಇವಾಗ ರೊಟೇಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಏನೂ ಆಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿ ಬೇಯಬೇಕು. ನಾವು ಸ್ಟವ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಕಜ್ಜಾಯ ಮಾಡ್ಕೊಬೇಕಾಗುತ್ತೆ. ಹೈ ಫ್ಲೇಮ್ ಮಾತ್ರ ಇಟ್ಕೊಳ್ಳೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಇಲ್ಲಾಂದರೆ ಒಡ್ಕೊಂಬಿಡುತ್ತೆ. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಜ್ಜಾಯನ ಮಾಡ್ಕೊಬೇಕಾಗತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ. ಈಗ ಆಗಿದೆ ಅದು. ಅದನ್ನು ನಾವು ತೊಗೊಳ್ಳೋಣ. ಇದನ್ನು ರೊಟೇಟ್ ಮಾಡ್ಕೊಂಡು ಅದನ್ನು ಎತ್ಕೊಳ್ಳೋಣ ನೋಡಿ. ಇವಾಗ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಣ್ಣೆನೆಲ್ಲ ಸೋಸ್ಬಿಟ್ಟು ಎತ್ಕೊಬೇಕಾಗುತ್ತೆ ನೋಡಿ. ನಾನು ಒಟ್ಟಿಗೆ ಈಗ 2-3 ಹಾಕ್ಕೊಂಡಿದ್ದೀನಿ. ಇವು 3 ಆದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಒಂದೊಂದೇ ಹಾಕ್ಕೊಂಡ್ರೆ ಬೆಟರು ಕಜ್ಜಾಯ. ಒಟ್ಟಿಗೆ 3-4 ಹಂಗೆಲ್ಲ ಹಾಕ್ಕೊಳಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಒಂದಕ್ಕೊಂದು ಟಚ್ ಆಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ. ನಾನು 3 ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಆದಮೇಲೆ ಒಂದು ಹಾಕ್ಕೊಬೋದು, ಏನಾಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಆಲ್ರೆಡಿ ಕರ್ಜಿಕಾಯಿ ರವೆ ಉಂಡೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.